ವರ್ಷಗಳ ಹಳೆ ರಾಜಕೀಯ ರಿವೈಂಡಿಂಗ್. ಅವತ್ತು ಕೂಡ ರಾಜ್ಯಸಭೆ ಎಲೆಕ್ಷನ್ ಸಂದರ್ಭ. ಅವತ್ತು ಕೂಡ ಇದೇ ಡಿಕೆ ಶಿವಕುಮಾರ್, ಇದೇ ಈಗಲ್ಟನ್ ಹೋಟೆಲ್. ಈಗಲೂ ಕೂಡ ರಾಜ್ಯಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಹಾಗಾಗಿ ಶಾಸಕರ ರಕ್ಷಣೆಯ ಹೊಣೆಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೊತ್ತಿದ್ದಾರೆ. ಅವತ್ತು ಕೂಡ ರಾಜ್ಯಸಭಾ ಎಲೆಕ್ಷನ್ ಸಮಯ. ಅವತ್ತು ಕೂಡ ಇದೇ ಡಿಕೆ ಶಿವಕುಮಾರ್ ಅವರು, ಇದೇ ಈಗಲ್ಟನ್ ಹೋಟೆಲ್. ಸೋನಿಯಾ ಗಾಂಧಿಯವರ ಪರಮಾಪ್ತ ಅಹಮದ್ ಪಟೇಲ್ ಗೆಲುವಿಗಾಗಿ ಅವತ್ತು ಟೊಂಕ ಕಟ್ಟಿ ನಿಂತಿದ್ರು ಡಿಕೆ ಶಿವಕುಮಾರ್. ಗುಜರಾತ್ ಕಾಂಗ್ರೆಸ್ ಶಾಸಕರನ್ನ ಈಗಲ್ಟನ್ ಹೋಟೆಲ್ನಲ್ಲಿ ಸುರಕ್ಷಿತವಾಗಿಟ್ಟಿದ್ರು. ಅವತ್ತು ಆಪರೇಷನ್ ಕಮಲಕ್ಕೆ ಆಸ್ಪದ ಕೊಡದೆ ಅಹಮದ್ ಪಟೇಲ್ ಗೆಲುವಿಗಾಗಿ ಹರಸಾಹಸ ಪಟ್ಟಿದ್ರು. ಇವತ್ತು ಕೂಡ ಅದೇ ರೀತಿಯ ಸಂದರ್ಭ ಎದುರಾಗಿದೆ. ಸೋನಿಯಾ ಗಾಂಧಿಯವರ ಪರಮಾತ್ಮ ಅಹಮದ್ ಪಟೇಲ್ ಅವರ ಗೆಲುವಿಗಾಗಿ ಅವತ್ತು ಟೊಂಕ ಕಟ್ಟಿ ನಿಂತಿದ್ರು ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರ ರಕ್ಷಣೆ ಅಂದ್ರೆ ಆಪರೇಷನ್ ಕಮಲಕ್ಕೆ ಆಸ್ಪದ ಕೊಡದೇ ಇರೋ ರೀತಿಯಾಗಿ ಅವರನ್ನ ರಕ್ಷಿಸುವಂತ ಹೊಣೆಯನ್ನ ಹೊತ್ಕೊಂಡಿದ್ರು. ಅವತ್ತು ಆಪರೇಷನ್ ಕಮಲ ನಡೆದೇ ಇರೋ ರೀತಿಯಾಗಿ ನೋಡ್ಕೊಂಡಿದ್ರು. ಇದಾದ ಮೇಲೆ ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೇಡ್ ಕೂಡ ಆಗಿತ್ತು. ಈಗ ಮತ್ತೆ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ಅದೇ ಈಗಲ್ಟನ್ ಹೋಟೆಲ್, ಅದೇ ರೀತಿಯ ಸಂದರ್ಭ ಎದುರಾಗಿದೆ. ಈ ಬಾರಿ ಅಧಿಕಾರದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪಕ್ಷದ ಶಾಸಕರ ರಕ್ಷಣೆಯ ಹೊಣೆಯನ್ನು ಹೊತ್ತಿದ್ದಾರೆ. MLA ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ. ಅವ್ರವ್ರ ಸಂಬಂಧಿಕರು, ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅಂತ ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ. ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ನಾವು ನೋಡಿ, ನಾವೆಲ್ಲ ಏನು ಮಾತಾಡಲ್ಲ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆಯ್ತಾ, ನಮ್ಗೆ ಬೇರೆಯವರು ಇದ್ದಾರೆ. ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟೆಲ್ನಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ನಮ್ಮ ಅನುಭವಕ್ಕೆ, ಯಾಕೆಂದ್ರೆ ಭಾಳ ಹುಷಾರಾಗಿರಬೇಕು ಅಂತೇಳಿ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ಎಕ್ಸ್ಟ್ರಾ ವೋಟ್ಸು ನಮಗಿದೆ. ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೋಬೇಕೋ ನಾವು ಮಾಡ್ಕೊಳ್ತೀವಿ. ಬೇರೆಯವ್ರದ್ದು ನಮ್ಮ ಜೊತೆ ಸಂಪರ್ಕ ಇದ್ದಾರೆ. ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕೆ ಯಾವ್ಯಾವ MLAಗೆ ಏನೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. LN ಸ್ವಾಮಿ ಲೈವ್ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಈಗ ಒಂದ್ ರೀತಿಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಕಾಂಗ್ರೆಸ್ನ ಶಾಸಕರನ್ನ ರಕ್ಷಣೆ ಮಾಡಬೇಕು. ಆಪರೇಷನ್ ಕಮಲ ಇರ್ಬೋದು ಅಥವಾ JDS BJP ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಅಡ್ಡ ಮತದಾನ ನಡೆದೇ ಇರೋ ರೀತಿಯಾಗಿ ತಡಿಬೇಕು ಅನ್ನುವಂಥ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಏನೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ವಲಯದಲ್ಲಿ? ಸೌಖ್ಯ, ರಾಜ್ಯಸಭಾ ಚುನಾವಣೆ ಅಂದರೆ ಇದೇ ತಿಂಗಳ 27ರಂದು ನಡೆಯುವಂತಹ ರಾಜ್ಯಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ ಹಾಗೂ BJP JDS ನಾಯಕರು ಪೈಪೋಟಿಗೆ ಬಿದ್ದಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಯಾಕೆಂದರೆ ಓಟುಗಳ ಸದಸ್ಯರ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿಕೊಂಡ್ರು ಏನು NDA ಅಭ್ಯರ್ಥಿಯಾದಂತಹ ಕುಪೇಂದ್ರ ಅವರ ಗೆಲುವು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಯಾಕೆಂದರೆ 4 ಸದಸ್ಯರ ಒಂದು ಮತಗಳು ಬೇಕಾಗುತ್ತೆ. ಆದರೆ ಲೆಕ್ಕಾಚಾರದಿಂದ ನೋಡಿಕೊಂಡು 4 ಮತಗಳು ಯಾರ ಹಾಕ್ತಾರೆ, ಯಾವ ಪಕ್ಷದ ಅಂದರೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆಗುತ್ತಾ ಎಂಬ ವಿಚಾರಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು. ಹಾಗಾಗಿ ಎಲ್ಲದಕ್ಕೂ ಕೂಡ ತೆರೆ ಎಳೆಯೋದಕ್ಕೆ 27ನೇ ತಾರೀಕು ನೋಡ್ತಾ ಇರಿ ಎಂಬ ವಿಚಾರವನ್ನ 3 ಪಕ್ಷದ ನಾಯಕರು ಅಂದರೆ ಕಾಂಗ್ರೆಸ್ನಿಂದ ಹಾಗೂ BJP JDS ನಾಯಕರು 27ನೇ ತಾರೀಕು ಸಂಜೆ ನೋಡ್ತೀವಿ, ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ. ಆದರೆ ಈಗಿರುವಂತಹ ಒಂದು ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಯಾಕೆಂದ್ರೆ ಒಂದು ಕಡೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂಬ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಹಾಗೂ JDS BJP ನಾಯಕರು ಹೇಳ್ತಾ ಇದ್ದಾರೆ. ಹಾಗಾಗಿ
ಸೋಮವಾರದಿಂದ ಮತ್ತೆ ರೆಸಾರ್ಟ್ ರಾಜ್ಯದಲ್ಲಿ ರಾಜಕೀಯ ಶುರುವಾಗುತ್ತೆ ಅನ್ನೋದು ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಇವತ್ತು CM DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ಅಂದರೆ ಸೋಮವಾರ ನಾವು ಎಲ್ಲರೂ ಈಗಲ್ಟನ್ ರೆಸಾರ್ಟ್ಗೆ ಹೋಗ್ತೀವಿ, ಅಲ್ಲಿ ನಮ್ಮ ಪಕ್ಷದ ಸದಸ್ಯರಿಗೆ ಒಂದಿಷ್ಟು ಮಾರ್ಗದರ್ಶನ ಕೊಡ್ತೀವಿ, ವೋಟಿಂಗ್ ಮಾಡಿದ್ರು ಯಾವ ರೀತಿ ಎಂಬ ಮಾರ್ಗದರ್ಶನವನ್ನು ಕೊಡ್ತೀವಿ. ಆನಂತರ ನೇರವಾಗಿ ನಾವೆಲ್ಲರೂ ಕೂಡ ವಿಧಾನಸೌಧಕ್ಕೆ ಬಂದು ಇಲ್ಲಿ ನಾವು ಮತವನ್ನು ಚಲಾಯಿಸ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ರೀತಿ ಈ ಹಿಂದೆ ಅಂದರೆ ರೆಸಾರ್ಟ್ ರಾಜಕೀಯ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ 2017ರಲ್ಲೂ ಕೂಡ ಏನು ಗುಜರಾತ್ನಲ್ಲಿ ನಡೆದಂತಹ ಒಂದು ರಾಜ್ಯಸಭಾ ಚುನಾವಣೆ ಕೂಡ ಸಾಕಷ್ಟು ಇಡೀ ರಾಷ್ಟ್ರದ ರಾಜಕೀಯದಲ್ಲೇ ಸಾಕಷ್ಟು ಒಂದು ಅಚ್ಚರಿ ಮೂಡಿಸಿತ್ತು. ಎಲ್ಲರ ಗಮನ ಕರ್ನಾಟಕದಂತ ಬೀಳುವಂತೆ ಮಾಡಿದ್ದು ಇದೇ ಈಗಿನ CM DK ಶಿವಕುಮಾರ್. ಯಾಕೆಂದ್ರೆ ಗುಜರಾತ್ನಿಂದ ಅಹಮದ್ ಪಟೇಲ್ ಅಂದಿನ ಕಾಂಗ್ರೆಸ್ AICC ಅಧ್ಯಕ್ಷರಾದಂತಹ ಸೋನಿಯಾ ಗಾಂಧಿ ಅವರ ರಾಜಕೀಯ ಸಲಹೆಗಾರರಾಗಿದ್ದ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸಬೇಕು ಎಂಬ ವಿಚಾರವನ್ನ ಸ್ವತಃ ಸೋನಿಯಾ ಗಾಂಧಿ ಅವರೇ ಅಲ್ಲಿನ ಗುಜರಾತ್ನ ಕಾಂಗ್ರೆಸ್ ನಾಯಕರಿಗೆ ಹೇಳಿರ್ತಾರೆ. ಹಾಗಾಗಿ ಅಲ್ಲಿ ಅಡ್ಡ ಮತದಾನ ಆಗುತ್ತೆ, ಆ ಸೋಲಿಗೆ ಕಾರಣ ಆಗ್ಬೋದು ಎಂಬ ಭೀತಿಯಿಂದ ಎಲ್ಲರನ್ನು ಅಂದ್ರೆ ಗುಜರಾತ್ನ ಶಾಸಕರನ್ನ ಇದೇ ಈಗಲ್ಟನ್ ರೆಸಾರ್ಟ್ಗೆ DK ಶಿವಕುಮಾರ್ ತಂದಿಟ್ಟಿರ್ತಾರೆ. ಇಲ್ಲಿ ಸುಮಾರು 9 ರಿಂದ 10 ದಿನಗಳ ಕಾಲ ಈ ಈಗಲ್ಟನ್ ರೆಸಾರ್ಟ್ ನಲ್ಲಿ ಅವರನ್ನ ಇಟ್ಟು ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಮಾಡಿ ಅವರನ್ನ ಗೆಲ್ಲಿಸ್ಕೊಂಡ್ಬರೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಪಟ್ಟಿರ್ತಾರೆ. ಅದಕ್ಕೆ AICC ಮಟ್ಟದಲ್ಲೂ ಕೂಡ DK ಶಿವಕುಮಾರ್ಗೆ ಶಹಬಾಸ್ ಗಿರಿ ಸಿಕ್ಕಿರುತ್ತೆ. ಆ ನಂತರ ಆದಂತಹ ರಾಜಕೀಯ ಬೆಳವಣಿಗೆಯಲ್ಲಿ DK ಶಿವಕುಮಾರ್ ಅವರ ಮನೆ ಮೇಲೆ IT ರೈಡ್ ಆಗುತ್ತೆ, ಸಾಕಷ್ಟು ರಾಜಕೀಯ ಬದಲಾವಣೆಗಳು ಆಗುತ್ತೆ. ಆದ್ರೆ ಈಗ ನೋಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗಿದ್ದೇವೆ, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಲ್ಲ, ನೋಡ್ತಾ ಇರಿ 27ರಂದು ಏನೆಲ್ಲ ಆಗುತ್ತೆ ಎಂದು ನೋಡ್ತಾ ಇರಿ ಎಂಬ ಹೇಳಿಕೆಗಳು ಸಾಕಷ್ಟು ಅಚ್ಚರಿ ಕೂಡ ಮೂಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ಕಡೆ ರಾಜಕೀಯ ಲೆಕ್ಕಾಚಾರಗಳು, ಒಂದು ಕಡೆ ಸದಸ್ಯರ ಸಂಖ್ಯೆಗಳು, ಮತ್ತೊಂದು ಕಡೆ ತಂತ್ರಗಳು, ನಾವು ಚುನಾವಣೆ ಗೆಲ್ಲೇಬೇಕು ಎಂಬ ತಂತ್ರಗಳ ಮೇಲೆ ಮೂರು ಪಕ್ಷದ ಒಂದು ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಹಾಗೂ NDA ಅಭ್ಯರ್ಥಿ, ಈ ಬಿಜೆಪಿ ಹಾಗೂ JDS ನಾಯಕರ ಕಾರ್ಯತಂತ್ರಗಳ ಬಗ್ಗೆ ನಮಗೆ ಗೊತ್ತಿದೆ, ನಮ್ಮ ತಂತ್ರದ ಬಗ್ಗೆ ಅವ್ರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ 27ನೇ ತಾರೀಕಿಗೆ ನಾವು ಉತ್ತರ ಕೊಡ್ತೀವಿ ಅನ್ನೋ ಹೇಳಿಕೆಗಳು ಪದೇ ಪದೇ ಬರ್ತಾ ಇರುವಂತದ್ದು. ಈ ನಡುವೆ ರೆಸಾರ್ಟ್ ರಾಜಕೀಯ ಮತ್ತೆ ಯಾಕೆ ಎಂಬ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇರುವಂತದ್ದು. ಒಂದು ಕಡೆ ಬಿಜೆಪಿ JDS ನಾಯಕರ ತಂತ್ರಗಳಿಂದ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆಯಾ ಎಂಬ ವಿಚಾರಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಮತ್ತೆ ಈಗಲ್ಟನ್ ರೆಸಾರ್ಟ್ಗೆ ಕರೆದುಕೊಂಡು ಹೋಗ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.